ನಮಸ್ತೆ ರೈತ ಬಂದವರೇ, ನಾವಿವತ್ತು ಸಕಲೇಶಪುರ ಹಾಸನ ಡಿಸ್ಟಿಕ್ ಸಕಲೇಶಪುರ ತಾಲೂಕಿನ ಕಿರುಹುಣಸೆ ಭಾಗದ ಓಂಕರಹಳ್ಳಿ ಎಂಬ ಕಿರುಹುಣಸೆ ಎಂಬ ಭಾಗದ ನಮ್ಮ ಮಾದರಿ ರೈತರಾದ ಕುಮಾರಸ್ವಾಮಿ ಸರ್ ಅವರ ಭತ್ತದ ಗದ್ದೆಗೆ ಬಂದಿದ್ದೀವಿ. ಇವತ್ತು ನಾವು ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ನ ಪ್ರಾಡಕ್ಟ್ ಆದಂಥ ಸಮೃದ್ಧ ಆಗ್ರೋ, ಕೃಷಿಗೆ ಸಂಬಂಧಪಟ್ಟಂಥ ಸಮೃದ್ಧ ಆಗ್ರೋದ ಭೂ ಪ್ರೊಟೆಕ್ಟರ್ ಎಂಬ ಪದಾರ್ಥನ ನಾವು ಇವರಿಗೆ ರೈತರಿಗೆ ನೀಡಿದ್ವಿ. ಅವರು ಅದನ್ನು ಬಳಕೆ ಮಾಡಿ ಅವರಿಗೆ ಯಾವ ರೀತಿ ಈ ಒಂದು ಬೆಳೆಗೆ ಉಪಯೋಗ ಆಗಿದೆ, ಅದರಿಂದ ಯಾವ ರೀತಿಯಾದಂಥ ಒಂದು ಫಲವನ್ನು ನೀಡಿದೆ ಅಂತೇಳಿ ಅವರ ಒಂದು ಮಾತಿನಿಂದನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಕುಮಾರಸ್ವಾಮಿ ಅವರೇ, ನಿಮಗೆ ಈ ಒಂದು ನಮ್ಮ ಸಮೃದ್ಧ ಆಗ್ರೋ ಅಂದರೆ ರೈಸಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ನ ಕೃಷಿಗೆ ಸಂಬಂಧಪಟ್ಟಂಥ ಸಮೃದ್ಧ ಆಗ್ರೋದ ಭೂ ಪ್ರೊಟೆಕ್ಟರನ್ನು ನೀಡಿದ್ದೀವಿ. ಅದರಲ್ಲಿ ಯಾವ ರೀತಿಯಾದಂಥ ಒಂದು ನಿಮಗೆ ಉಪಯೋಗ ಆಗಿದೆ ಅಂತ ತಿಳಿಸ್ಕೊಡ್ಬೋದಾ? ನಾನು ನೀವು ಕೊಟ್ಟಂಥ ಪ್ರಾಡಕ್ಟ್ 3 ಕಿಲೋ ತೂಕದ್ದು 2 ಪ್ಯಾಕೆಟ್ ಬಳಕೆ ಮಾಡಿದ್ವಿ. 2 ಕಿಲೋ ಪ್ಯಾಕೆಟ್ ಅದನ್ನು ಸುಮಾರು 1.5 ಎಕರೆ ಪ್ರದೇಶಕ್ಕೆ ಹಾಕಿದ್ದೀನಿ. ನಾನು ನಾಟಿಯ ನಂತರ ಸಾಧಾರಣ ಒಂದು 35 ದಿವಸದ ನಂತರ ಅದನ್ನು ಹಾಕಿದ್ದು. ಅದಕ್ಕಿಂತ ಮೊದಲು ಸ್ವಲ್ಪ 19 ಗೊಬ್ಬರ ಹಾಕಿದ್ದೆ, 1.5 ಚೀಲ. ಅದರ ನಂತರ ಅದ್ರ ಜೊತೆಯಲ್ಲೇ ಇದನ್ನು ಸಹ ಹಾಕ್ತೆ. ಇದಕ್ಕೆ 1.5 ಎಕರೆಗೆ ಹಾಕಿದೆ ಅಂದರೆ ಅದು ತೀರಕ್ಕೆ ಕುಂಠಿತ ಆಗಿತ್ತು ಬೆಳೆ, ಅಷ್ಟು ಅಭಿವೃದ್ಧಿ ಇರಲಿಲ್ಲ, ಬೆಳೆ ಆರೋಗ್ಯಕರವಾಗಿ ಬೆಳವಣಿಗೆ ಆಗಿರಲಿಲ್ಲ. ಅದು ಆರೋಗ್ಯಕರವಾಗಿ ಬೆಳವಣಿಗೆ ಆಗದೆ ಇರೋದಕ್ಕೆ ಕಾರಣ ಅಂದರೆ ನಮ್ಮಲ್ಲಿ ವಾರ್ಷಿಕ ವಾಡಿಕೆಗಿಂತ ಜಾಸ್ತಿ ಮಳೆ ಆಯಿತು, ಮತ್ತು ಮಾರ್ಚ್ ಲಾಗಾಯಿತು ಬಿಡದಂಥ ಮಳೆ. ಮೊನ್ನೆ ಇಲ್ಲಿ ಈ ದಿವಸದವರೆಗೂ ಮೊನ್ನೆ ತನಕ ಮಳೆ ಆಗಿದೆ. ಶೀತ ಪ್ರದೇಶ ಜಾಸ್ತಿಯಾಗಿ ಒಂದು ಬೆಳೆ ಕುಂಠಿತ ಆಗಿತ್ತು. ಆ ಕುಂಠಿತ ಆಗಿರೋಂಥ ಬೆಳೆಗೆ ಇದು ಹಾಕಿದಾಗ ಸುಮಾರು 20 ದಿವಸದವರೆಗೆ ಅದರದ್ದೇನು ಪರಿಣಾಮ ಕಾಣಲಿಲ್ಲ. 20 ದಿವಸದ ನಂತರ ಸ್ವಲ್ಪ ಕಂದುಗಳು ಸ್ವಲ್ಪ ಹೊಡೆದು ಮತ್ತು ತೆನೆ ಕಟ್ಟೋದ್ರಲ್ಲಿ ಚೆನ್ನಾಗಿ ಬಂದಿದೆ. ನಾನು ಖಾಲಿ 4 ಕಿಲೋ 1.5 ಎಕರೆಗೆ ಹಾಕಿದ್ದೀನಿ. ಅದರಿಂದ ಉತ್ತಮ ಬೆಳೆ ಇದೆ. ಇನ್ನೂ ಒಂಚೂರು ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದರೆ ಎಲ್ಲ ರೈತರಿಗೆ ಭತ್ತದ ಬೆಳೆಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಒಂದು ಅನುಭವವನ್ನು ಇಲ್ಲಿ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಈ ಒಂದು ಉತ್ಪನ್ನವನ್ನು ಎಲ್ಲ ರೈತರು ಸಹ ಖರೀದಿ ಮಾಡಿ ಪ್ರಾಯೋಗಿಕವಾಗಿ ನೋಡ್ಬೋದು, ಇಲ್ಲಾದರೆ ನೇರವಾಗಿ ಧೈರ್ಯವಾಗಿ ಬಳಕೆ ಮಾಡ್ಬೋದು. ಇದರಲ್ಲಿ 2 ಮಾತಿಲ್ಲ. ನಾನು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ. ಹಾಗೆ ನಿಮಗೆ ಇದಕ್ಕಿಂತ ಮೊದಲು ಒಂದು 1/2 ಎಕರೆಗೆ ತೋಟಕ್ಕೂ ಸಮೇತ ಕಾಫಿ ತೋಟ ಮತ್ತು ಅಡಿಕೆ ಗಿಡಕ್ಕೆ ಸಂಬಂಧಪಟ್ಟಂಗೆ ಕೂಡ ನಾವು ಕೊಟ್ಟಿದ್ವಿ. ಅಲ್ಲಿ ಯಾವ ರೀತಿ ನಿಮಗೆ ಅದರಿಂದ ಒಂದು ರಿಸಲ್ಟ್ ಬಂತು? ಅದು ಕಾಫಿ ಮತ್ತು ಅಡಿಕೆ 4 ವರ್ಷದ್ದು, ಕಾಫಿ 2 ವರ್ಷದ್ದು. ಸ್ವಲ್ಪ ಅಡಿಕೆದ್ದು ಬುಡದಲ್ಲಿ ಸಣ್ಣ ಗಾತ್ರ ಇತ್ತು, ಅದು ಸ್ವಲ್ಪ ಗಾತ್ರಕ್ಕೆ ಜಾಸ್ತಿ ಬರ್ತಾ ಇದೆ. ಮತ್ತು ಗರಿಯೂ ಸಹ ಸ್ವಲ್ಪ ಹೊಳಪಲ್ಲಿದೆ, ಹಸಿರು ಬಣ್ಣಕ್ಕೆ ತಿರುಗಿದೆ, ಹಸಿರಿಂದಲೂ ಕಡುಕ ಹಸುರಿಗೆ ತಿರುಗಿದೆ, ಚೆನ್ನಾಗಿದೆ. ಮತ್ತು ಕಾಫಿಯಲ್ಲಿ ಈ ವರ್ಷ ಫಸಲು ಕಚ್ಚಿದೆ. ಅದು ಈಗ ಎಲ್ಲ ಹೂವಿನ ಮೊಗ್ಗು ತುಂಬ ಕಾಣ್ತಾ ಇದೆ. ಒಳ್ಳೆ ಗಿಡದ ಬೆಳವಣಿಗೆನೂ ಚೆನ್ನಾಗಿದೆ, ಮತ್ತು ಫಸಲಿನ ಪ್ರಮಾಣನೂ ಜಾಸ್ತಿ ಕಾಣ್ತಾ ಇದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಈ ಒಂದು ಭಾಗದಲ್ಲಿ ಪ್ರಾಯೋಗಿಕವಾಗಿ ನಾವು ಏನು 1 ಎಕರೆಗೆ ಅಂತ ಕೊಟ್ಟಿದ್ವಿ, ಅದರ ಪ್ರಮಾಣ ಕಡಿಮೆ ಇದ್ರೂ ಕೂಡ ಈ ವಾರ್ಷಿಕ ಏನು ಸರಾಸರಿ ಮಳೆ ಇದೆ, ಆ ಸರಾಸರಿ ಮಳೆಗಿಂತ ಅತಿ ಹೆಚ್ಚು ಮಳೆ ಬಂದಿರೋವಂಥದ್ದು. ಮತ್ತೊಂದು ವಿಚಾರ ಏನು ಅಂತಂದರೆ, ವಾರ್ಷಿಕವಾಗಿ ಏನು ಯಾವ ಒಂದು ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಬರ್ತಿತ್ತೋ ಆ ಪ್ರಮಾಣಕ್ಕಿಂತ ನಿರಂತರವಾಗಿ ಯಾವುದೇ ಆದಂಥ ಬಿಡುವಿಲ್ಲದೆ ನಿರಂತರವಾಗಿ ಮಳೆ ಬಂದಿದ್ರೂ ಕೂಡ ಈ ಒಂದು ಭತ್ತದ ಬೆಳೆಗೆ ಇವರು ಕಡಿಮೆ ಪ್ರಮಾಣದಲ್ಲೂ ಸರಾಸರಿ 50 ಭಾಗದಷ್ಟು ಪ್ರಮಾಣ ಕೂಡ ಬಳಸಿದ್ರು ಕೂಡ ಉತ್ತಮ ರೀತಿಯಾದಂಥ ಒಂದು ಇಳುವರಿ ಬೆಳೆಯ ಒಂದು ಬೆಳವಣಿಗೆ ಕೂಡ ಉತ್ತಮ ರೀತಿಯಲ್ಲಿ ಬಂದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ನಿಮಗೆ ಧನ್ಯವಾದಗಳು ಕುಮಾರಸ್ವಾಮಿ ಅವರೇ. ಇನ್ನಷ್ಟು ಕೂಡ ನೀವು ನಮ್ಮ ಪದಾರ್ಥನ ಉಪಯೋಗಿಸಿ ಈ ಭಾಗದ ಎಲ್ಲಾ ರೈತರಿಗೂ ಕೂಡ ನೀವು ಈ ವಿಚಾರನ ತಿಳಿಸಿ ಎಲ್ಲರೂ ಕೂಡ ಬಳಕೆ ಮಾಡಲಿ. ಎಲ್ರಿಗೂ ಕೂಡ ಸಾವಯವ ಪದಾರ್ಥ ಆಗಿರೋದ್ರಿಂದ ಇಡೀ ಸಮಾಜಕ್ಕೆ ಒಂದು ವಿಷಮುಕ್ತ ಒಂದು
ಒಂದು ಆಹಾರನ ಕೂಡ ನಿಮ್ಮ ಮುಖಾಂತರ ಈ ಭಾಗದ ರೈತರೇನಿದ್ರೆ ಈ ಭಾಗದ ರೈತರ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಒಂದು ಸಾವಯವ ಪದಾರ್ಥನ ಉಪಯೋಗಿಸಿ ಸಾವಯವ ಪದಾರ್ಥದಲ್ಲಿ ಬೆಳೆದಂಥ ಒಂದು ಆಹಾರನ ಏನು ಮಾಡ್ತಾ ಇದ್ದೀವಿ, ಸಮಾಜಕ್ಕೆ ನೀಡ್ತಿದ್ದೀವಿ. ಈ ಒಂದು ಸಾವಯವ ಪದಾರ್ಥನ ನೀಡಲಿಕ್ಕೆ ನಮಗೆ ಅವಕಾಶ ನೀಡಿದಂಥ ರೈಸರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ಗೆ ಹಾಗೂ ಮ್ಯಾನೇಜ್ಮೆಂಟ್ಗೆ ಎಲ್ಲರಿಗೂ ಕೂಡ ನಾನು ಒಂದು ದೊಡ್ಡ ಒಂದು ಸಲ್ಯೂಟ್ನ ಕೂಡ ಧನ್ಯವಾದನ ಕೂಡ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.